ಈ ಖರ್ಗೆ ಅವರ ಫ್ಯಾಮಿಲಿಗೆ ಏನಾಗ್ತಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಏನ್ ಗಂಗಾ ನದಿಯಲ್ಲಿ ಕುಂಭಮೇಳಕ್ಕೆ ಹೋಗಿ ಮುಳುಗಿ ಎದ್ದು ಬಿಟ್ರೆ ಬಡತನ ಹೋಗ್ಬಿಡುತ್ತಾ ಅಂತ. ಇನ್ನ ಅವರ ಮಗ ಪ್ರಿಯಾಂಕ್ ಖರ್ಗೆ ಗಂಗಾ ನದಿನಲ್ಲಿ ಮುಳುಗಿ ಎದ್ದು ಬಿಟ್ರೆ ರೋಗ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಕುಂಭಮೇಳ ಈ ಧಾರ್ಮಿಕ ವಿಚಾರ ಎಲ್ಲವೂ ಕೂಡ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇರೋದು, ಹೀಗೆ ಹಾಗೆ ಅಂತೆಲ್ಲ ಎಕ್ಸೆಲ್ ಬರ್ಕೊಂಡಿದ್ದಾರೆ. ನಿಮ್ ರಾಜ್ಯದಲ್ಲೂ ಒಂದು ಮಿನಿ ಕುಂಭಮೇಳ ಮಾಡ್ತಿದ್ದೀರಾ ಟಿ ನರಸೀಪುರ, ಅದ್ರ ಬಗ್ಗೆ ಪ್ರಚಾರನೇ ಇಲ್ಲ ಜನಕ್ಕೆ. ನಿಮ್ಗೆ ಯಾಕೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ನೀವ್ ಯಾಕೆ ಗೌರವಿಸ್ತಿಲ್ಲ? ಇಲ್ಲ, ನೀವು ಅಲ್ಲಿ ಹೋಗೋದ್ರಿಂದ ನಮ್ಗೆ ರೋಗ ಬರುತ್ತೆ ಅಂತ ನೀವ್ಯಾಕೆ ಇದು ಮಾಡ್ತಿದ್ದೀರಿ? ಸಿದ್ದರಾಮಯ್ಯವರೇ ಸುಮ್ಮನಾಗೋಗ್ರಿ, ಮುಂಚೆ ಅವ್ರು ಮಾತಾಡ್ತಾ ಇದ್ರು, ಈಗ ಇವರಿಬ್ರು ಎದ್ದಿದ್ದಾರೆ. 144 ವರ್ಷಕ್ಕೆ ಒಮ್ಮೆ ನಡೀತಾ ಇರುವಂತಹ ಮಹಾಕುಂಭಮೇಳದಲ್ಲಿ ಹಿಂದೂಗಳ ಜೊತೆಗೆ ಸಾಕಷ್ಟು ಜನ ಮುಸ್ಲಿಮರು ಕೂಡ ಹೋಗಿ ಭಾಗಿಯಾಗಿ ಅವರ ಅನುಭವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ವಿಡಿಯೋಗಳು ನೀವು ನೋಡಿದ್ದೀರಿ. ಇದ್ರ ಜೊತೆಗೆ ಬೇರೆ ಬೇರೆ ದೇಶಗಳಿಂದ ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಭಾಗಿಯಾಗ್ತಾ ಇದ್ದಾರೆ. ನಿರೀಕ್ಷೆಗೂ ಮೀರಿ ಒಂದು 40 ಕೋಟಿ ಜನ ಬರ್ಬೋದು ಅಂದ್ಕೊಂಡಿದ್ರು. ಈಗ ಆಲ್ರೆಡಿ ಅದು ಕ್ರಾಸ್ ಆಗಿದೆ ಅಂಥೇಳಿ ಮತ್ತು ಉತ್ತರ ಪ್ರದೇಶದ ಸರ್ಕಾರ ಈಗ ಆಲ್ರೆಡಿ ಹೇಳಿದೆ. ಈ ಮಧ್ಯದಲ್ಲಿ ಈ ಖರ್ಗೆ ಅವರ ಫ್ಯಾಮಿಲಿಗೆ ಏನಾಗ್ತಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ AICC ಅಧ್ಯಕ್ಷರು ಆಗಿರುವಂಥ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಏನು ಗಂಗಾ ನದಿಯಲ್ಲಿ ಕುಂಭಮೇಳಕ್ಕೆ ಹೋಗಿ ಮುಳುಗಿ ಎದ್ದು ಬಿಟ್ರೆ ಬಡತನ ಹೋಗ್ಬಿಡುತ್ತಾ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಬಡತನ ಹೋಗಂಗಿದ್ದಿದ್ರೆ ಎಲ್ಲರೂ ಹೋಗಿ ಒಂದು ರೌಂಡ್ ಮುಳುಗಿ ಎದ್ದು ಬಂದ್ಬಿಡ್ತಿದ್ರು. ಈ ಸರ್ಕಾರಗಳು ಬಡತನ ನಿರ್ಮೂಲನೆಗೆ ಅಂತೇಳಿ ಸಾವಿರಾರು ಕೋಟಿ ರೂಪಾಯಿನ ಖರ್ಚು ಮಾಡ್ತಾರಲ್ಲ, ಯಾವುದೂ ಮಾಡ್ತಾ ಇರಲಿಲ್ಲ. ಎಲ್ಲರೂ ಹೋಗಿ ಬರೀ ಕುಂಭಮೇಳ ದಿವಸ ಅಲ್ಲ, ಬೇರೆ ದಿವಸ ಎಲ್ಲರೂ ಹೋಗಿ ಮುಳುಗಿ ಎದ್ದು ಬಂದು ಶ್ರೀಮಂತರಾಗಿ ಬಂದ್ಬಿಡ್ತಾ ಇದ್ರು. ಖರ್ಗೆ ಅವರೇ ಒಂದು. ಇನ್ನು ಅವರ ಮಗ ಪ್ರಿಯಾಂಕ್ ಖರ್ಗೆ ಮಂತ್ರಿಗಳು, ಇವ್ರು ಆಗಾಗ ಹೇಳಿಕೆಗಳು ಕೊಡ್ತಾ ಇರ್ತಾರೆ, ಆಗಾಗ ಕಾಂಟ್ರವರ್ಸಿಗಳಾಗ್ತಿರ್ತಾರೆ. BJPನವರು ಕೂಡ ಅದಕ್ಕೆ ಕೌಂಟ್ರನ್ನು ಕೊಡ್ತಾ ಇರ್ತಾರೆ. ಈಗ ಇವರ ಸರದಿ ನಾನೇನು ಕಡಿಮೆ ಇಲ್ಲ ಅಂತೇಳಿ ಇವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಗಂಗಾ ನದಿನಲ್ಲಿ ಮುಳುಗಿ ಎದ್ದುಬಿಟ್ರೆ ರೋಗ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಗಂಗಾ ನದಿ ಈಗ ಆಲ್ರೆಡಿ ಸಾಕಷ್ಟು ಕಲುಷಿತ ಆಗೋಗಿದೆ. ಈಗ ಆಲ್ರೆಡಿ ಒಂದು ಅಧ್ಯಯನದ ಪ್ರಕಾರದಲ್ಲಿ ಸುಮಾರು ಉತ್ತರ ಪ್ರದೇಶದಲ್ಲಿ 12% ಅಷ್ಟು ಜನರಿಗೆ ರೋಗ ಬರ್ತಾ ಇರೋದೇ ಗಂಗಾ ನದಿಯಿಂದ ಅನ್ನುವಂಥದ್ದನ್ನ. ಗಂಗಾ ನದಿ ಫುಲ್ ಕಲುಷಿತ ಆಗಿದೆ. ಕುಂಭಮೇಳ ಈ ಧಾರ್ಮಿಕ ವಿಚಾರ ಎಲ್ಲವೂ ಕೂಡ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇರೋದು, ಹೀಗೆ ಹಾಗೆ ಅಂತೆಲ್ಲ ಎಕ್ಸೆಲ್ ಬರ್ಕೊಂಡಿದ್ದಾರೆ. ಖಂಡಿತ ಒಂದು ವಿಡಿಯೋ ಅವರು ಕೂಡ ಹಂಚ್ಕೊಂಡಿದ್ದಾರೆ, ಒಂದು ವೈರಲ್ ಆಗಿದೆ. ಗಂಗಾ ನದಿಯಲ್ಲಿ ಸಾಕಷ್ಟು ಜನ ಹೋಗಿರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಕಲುಷಿತ ಎಲ್ಲ ಆಗಿದೆ. ಆ ಕಲುಷಿತ ನೀರಲ್ಲೇ ಕೆಲವು ಸ್ನಾನ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಆ ನದಿಯನ್ನು ಕ್ಲೀನ್ ಮಾಡುವಂಥ ಕೆಲವೊಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗಿದೆ. ನೋಡಿ, ಅಷ್ಟು ಜನ ಒಂದೇ ಸಲ ಹೋದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಯಾವುದೇ ನದಿ ಆಗಿರಲಿ ಕಲುಷಿತ ಆಗೇ ಆಗುತ್ತೆ. ನಾವು ಒಂದ್ಸಲಿ ಒಂದು ನೀರು ಹರಿತಾರ ನೀರಿಗೆ ಕಾಲಿಟ್ಟರೆ ಆ ನೀರು ಒಂದು 5 ನಿಮಿಷ ಬೇಕು, ಕಲುಷಿತ ಆಗುತ್ತೆ, ಮಣ್ಣೆಲ್ಲ ಬಂದು ಆಮೇಲೆ ಕ್ಲಿಯರ್ ಆಗೋಕ್ಕೆ. ಇನ್ನು ಕೋಟ್ಯಾಂತರ ಜನ ಹೋಗಿ ಸ್ನಾನ ಮಾಡ್ತಿದ್ರೆ ಕಲುಷಿತ ಆಗಲ್ವಾ? ಖಂಡಿತ ಆಗುತ್ತೆ. ಅದಕ್ಕೆ ಏನು ಬೇಕು ಕ್ಲೀನ್ ಮಾಡೋದಕ್ಕೆ ಆ ವ್ಯವಸ್ಥೆಯನ್ನು ಒಂದಷ್ಟು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಂದಷ್ಟು ವ್ಯತ್ಯಾಸಗಳು ಆಗೇ ಆಗಿರುತ್ತೆ ಮದುವೆ ಮನೆಗೆ 1000 ಜನ ಊಟಕ್ಕೆ ಬರ್ತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಸಡನ್ನಾಗಿ ಒಂದೊಂದು ಪಂಕ್ತಿಗೆ ಒಂದು 100 ಜನ ಬರ್ತಾರೆ. ಒಂದು ಪಂಕ್ತಿಗೆ 200 ಜನ ಬಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ 40ರಿಂದ 45 ಕೋಟಿ ಜನ ಈಗ ಆಲ್ರೆಡಿ ಬಂದು ಹೋಗಿದ್ದಾರೆ. 48 ಕೋಟಿ ಅಂತ ಇನ್ನೂ ಎಷ್ಟಾಗುತ್ತೋ ಗೊತ್ತಿಲ್ಲ, ಅಷ್ಟು ಜನ ಬಂದಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಅಂಥದ್ದು ಇಡೀ ಕರ್ನಾಟಕದಲ್ಲಿರುವಂಥ ಅಷ್ಟು ಜನ ಒಂದು ಆಲ್ಮೋಸ್ಟ್ ಒಂದು 7ರಿಂದ 8 ಪಟ್ಟಷ್ಟು ಜನ ಅಲ್ಲಿ ಹೋಗಿರೋವಂಥದ್ದು. ಅರ್ಥ ಮಾಡ್ಕೊಳ್ಳಿ ವ್ಯವಸ್ಥೆ. ಇದೆಲ್ಲ ಬಿಟ್ಬಿಡಿ, ವ್ಯವಸ್ಥೆಗಳ ಬಗ್ಗೆ ಬಿಟ್ಬಿಡಿ. ಸಮಸ್ಯೆ ಏನು ನಿಮಗೆ ಅನ್ನುವಂಥದ್ದು ಕೇಳ್ತಾ ಇರುವಂಥದ್ದು. ಅವರವರ ಈಗ ಸಂವಿಧಾನದ ಬುಕ್ಕನ್ನು ನೀವೆಲ್ಲ ಕಾಂಗ್ರೆಸ್ನವರು ಅದರಲ್ಲೂ ಮಾತೆತ್ತಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಪ್ರಿಯಾಂಕ ಖರ್ಗೆ ಅವ್ರ ಬಾಯಲ್ಲಿ ಬರೋದೆ ಸಂವಿಧಾನ ಅಂತೇಳಿ. ಇದೇ ಸಂವಿಧಾನದಲ್ಲಿ ಅವರವರ ಧರ್ಮದ ಆಚರಣೆ, ಅವರವರ ಧಾರ್ಮಿಕ ಭಕ್ತಿ ಭಾವನೆ ನಂಬಿಕೆಗಳು ಅವರವರಿಗೆ ಬಿಟ್ಟಿದ್ದು. ಅದನ್ನು ಟೀಕಿಸುವಂತಹ ಪ್ರಶ್ನೆ ಅಲ್ಲ, ಟೀಕಿಸುವಂತಹ ಯಾವುದೇ ಒಂದು ಅಧಿಕಾರ ಯಾರಿಗೂ ಬೇರೆ ಧರ್ಮದವ್ರಿಗಿಲ್ಲ ಅಂತಿದೆ. ನೀವು ಅದೇ ಧರ್ಮದವ್ರು ಆಗಿದ್ದೀರಿ, ಅವ್ರವ್ರ ಭಕ್ತಿ ಬಿಟ್ಬಿಡಿ. ನಿಮ್ಮ ರಾಜ್ಯದಲ್ಲಿ ಏನು ಮಾಡಿಲ್ಲ ತಾನೇ? ನಿಮ್ಮ ರಾಜ್ಯದಲ್ಲೂ ಒಂದು ಮಿನಿ ಕುಂಭಮೇಳ ಮಾಡ್ತಿದ್ದೀರಾ ಟಿ ನರಸೀಪುರ, ಅದ್ರ ಬಗ್ಗೆ ಪ್ರಚಾರನೇ ಇಲ್ಲ ಜನಕ್ಕೆ. ನಿಮ್ಗೆ ಆಸಕ್ತಿ ಇಲ್ಲ, ಏನೋ ಮಾಡಬೇಕು ಮಾಡ್ತಾವ್ರೆ, ಹೋಗೋರು ಹೋಗ್ತಾವ್ರೆ, ಮತ್ತು ಅದನ್ನ ಯಾಕೆ ಮಾಡ್ತಿದ್ರಿ? ಅವ್ರ ಧರ್ಮದಲ್ಲಿ ಅವ್ರು ಮಾಡ್ತಾ ಇದ್ದಾರೆ, ಓಕೆ, ಮೆಕ್ಕಾಗೂ ಹೋಗಿ ಬರ್ತಾರಪ್ಪ, ಅವಾಗ ನೀವು ಹಿಂಗೆ ಟೀಕೆ ಮಾಡ್ತೀರಾ?
ಸಬ್ಸಿಡಿ ಕೊಟ್ಟಿಲ್ಲ ಅಂತಂದರೆ ಪ್ರಶ್ನೆ ಮಾಡ್ತಿರಲ್ವಾ? ಅದೇ ರೀತಿಯಾಗಿ ಹೋಗ್ತಾರೆ ಜನ, ಅವ್ರ ದುಡ್ಡಲ್ಲಿ ಅವ್ರು ಹೋಗ್ತಾ ಇದ್ದಾರೆ, ಬರ್ತಿದ್ದಾರೆ. ನಿಮ್ಗೆ ಯಾಕೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ನೀವು ಯಾಕೆ ಗೌರವಿಸ್ತಿಲ್ಲ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಸಂವಿಧಾನದ ಒಂದು ವ್ಯವಸ್ಥೆ, ಸಂವಿಧಾನವನ್ನು ಫಾಲೋ ಮಾಡ್ತಿದ್ವಿ ಅಂತಂದರೆ ಎಲ್ಲ ಜಾತಿ ಧರ್ಮದವ್ರನ್ನ ಸಮಾನವಾಗಿ ಅವರ ಒಂದು ಭಕ್ತಿ ಭಾವನೆ, ಅವರ ಆಚರಣೆಯನ್ನು ನಾವು ಗೌರವಿಸಬೇಕು. ನೀವು ಗೌರವಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ಅನುಸರಣೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ಟೀಕೆ ಯಾಕೆ ಮಾಡ್ತೀರಾ? ಅದರಲ್ಲಿ ಯಾಕೆ ಹುಡುಕನ್ನು ಹುಡುಕ್ತೀರಾ? ಇಷ್ಟು ದೊಡ್ಡ ಮಟ್ಟದಲ್ಲಾದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗೋದು ಕಾಮನ್ನು. ಜನ ಅಲ್ಲಿ ಹೋಗಿ ರೋಗ ಅಂಟಿಸ್ಕೊಂಬರ್ತಾರೋ, ಜನರಿಗೆ ಅದರಲ್ಲಿ ಮುಳುಗಂಥವ್ರಿಗೆ ಇರುವಂಥದ್ದು ನಮ್ಮಲ್ಲಿರುವಂಥ ರೋಗಗಳಾಗಿರ್ಬೋದು, ಅಥವಾ ನಾವು ಮಾಡಿರೋ ಪಾಪಗಳು ಕಳೆಯುತ್ತೆ ಅಂತ ನಂಬಿಕೆ ಇದೆ. ಇಲ್ಲ, ನೀವು ಅಲ್ಲಿ ಹೋಗೋದ್ರಿಂದ ನಮ್ಗೆ ರೋಗ ಬರುತ್ತೆ ಅಂತ ನೀವ್ಯಾಕ್ರಿ ಇದು ಮಾಡ್ತಿದ್ದೀರಿ? ಹಂಗೇನಾದ್ರು ಸೈಂಟಿಫಿಕ್ ಆಗಿ ಅದಕ್ಕೇನಾದ್ರು ಒಂದು ನೀವು ಬೇಕಾದ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿಬಿಡಿ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕ್ಬಿಟ್ಟು ಕೋರ್ಟಲ್ಲಿ ಹೋರಾಟ ಮಾಡಿಬಿಡಿ. ಇದನ್ನು ಬ್ಯಾನ್ ಮಾಡಬೇಕು ಅಂತ ಬೇಕಾದ್ರೆ ನೀವು ದೊಡ್ಡ ಹೋರಾಟ ಮಾಡಿ. ಕಾನೂನಲ್ಲಿ ನಿಮ್ಗೆ ಅದಕ್ಕೆ, ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ. ಅದನ್ನು ಬಿಟ್ಟು ಹೋದ ಕಡೆ ಬಂದ ಕಡೆ ಎಲ್ಲ ಟೀಕೆ ಟಿಪ್ಪಣಿಗಳು ಮಾಡಿಕೊಂಡು ನಿಮ್ಮ ಅಧಿಕಾರದಲ್ಲಿ, ನಿಮ್ಮ ರಾಜ್ಯದಲ್ಲಿ ಯಾವುದೇ ಧಾರ್ಮಿಕ ಆಚರಣೆಗಳು ನಡೆಯೋದೇ ಇಲ್ವಾ? ಯಾಕೆ ಮಾಡ್ತೀರಿ? ಅಷ್ಟು ನಿಮ್ಮ ಕಾಳಜಿ ಇತ್ತು ಅಂತಂದರೆ ನೋಡೋಣ. ನಿಮಗೊಂದು ಸಾರ್ವಜನಿಕರ ಪರವಾಗಿ ಕುಂಭಮೇಳಕ್ಕೆ ರಾಜ್ಯದಿಂದ ಹೋಗುವಂಥ ಪರವಾಗಿ ಒಂದು ಸವಾಲನ್ನು ಹಾಕ್ತೀವಿ, ಸ್ವೀಕಾರ ಮಾಡಿ. ನಿಮ್ಮ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ ನಿಮ್ಮದೇ ಅಧಿಕಾರ ಇದೆಯಲ್ಲ, ಕಾಂಗ್ರೆಸ್ ಅಧಿಕಾರ. ಕುಂಭಮೇಳಕ್ಕೆ ಯಾರು ಹೋಗದಂಥ ರೀತಿಯಲ್ಲಿ ಅಲ್ಲಿ ಹೋಗಿ ನೀರಲ್ಲಿ ಮುಳುಗಿದ್ರೆ ನಿಮಗೆ ಕಾಯಿಲೆಗಳು ಬರ್ತವೆ, ಅಲ್ಲಿಂದ ನೀವು ಕಾಯಿಲೆ ತಂದು ರಾಜ್ಯದ ಜನರಿಗೆ ಅಂಟಿಸ್ತೀರಾ ಅಂತ ಹೇಳಿಬಿಟ್ಟು ಯಾರು ಹೋಗದಂಥ ರೀತಿಯಲ್ಲಿ ನೋಡೋದು ತಡೀರಿ. ನೀವು ಸರ್ಕಾರದಿಂದ ಎಲ್ಲ ಗಡಿಗಳಲ್ಲಿ ಕುಂಭಮೇಳಕ್ಕೆ ಹೋಗದಂತೆ ತಡೀರಿ. ಆಗುತ್ತಾ? ನೋಡೋಣ. ಆಗ ಜನರ ಪ್ರತಿಕ್ರಿಯೆ, ಜನರ ರಿಯಾಕ್ಷನ್ ಯಾವ ರೀತಿಯಾಗಿರುತ್ತೆ. ಹಿಂದೂ ಧರ್ಮದಲ್ಲಿ ಹಿಂದೂ ಧಾರ್ಮಿಕ ಆಚರಣೆಗಳ ಬಗ್ಗೆ, ದೇವರುಗಳ ಬಗ್ಗೆ ಮಾತಾಡಿದ್ರೆ ಯಾರೂ ಕೇಳಲ್ಲ, ಯಾರೂ ಏನೂ ಮಾಡಲ್ಲ, ಯಾರೂ ಬಂದು ಮನೆಗೆ ಕಲ್ಲೊಡಿಯಲ್ಲ, ಯಾರೂ ಬಂದು ಮನೆಗಳಿಗೆ ಬೆಂಕಿ ಇಕ್ಕಲ್ಲ, ಯಾರೂ ಬಂದು ನಮ್ಮ ಕಾರ್ಗಳಿಗೆ ಅಡ್ಡ ಹಾಕಲ್ಲ ಅನ್ನುವಂಥ ಒಂದು ಧೈರ್ಯ ನಿಮಗಿದೆ. ಬೇರೆ ಬೇರೆ ಧರ್ಮದ ಬಗ್ಗೆ ಮಾತಾಡಿದಾಗ ಯಾವ್ಯಾವ ರೀತಿ ಆಗಿದೆ ಅನ್ನುವಂಥ ನಿಮಗೆ ಈಗ ಆಲ್ರೆಡಿ ಅನುಭವಕ್ಕಿದೆ. ನಿಮ್ಮದೇ ಸರ್ಕಾರದ ಶಾಸಕರ ಮನೆ ಮೇಲಾದಂಥ ಘಟನೆ ಅದು ನಿಮ್ಗೆ ನೆನಪಿದೆ ಅಲ್ವಾ? ಅದಕ್ಕೆ ಯಾವ ರೀತಿಯಾದಂಥ ನ್ಯಾಯ ಸಿಕ್ತು. ಹಾಗೆ ಬೇರೆ ಧರ್ಮದಗಳ ಬಗ್ಗೆನೂ ಕೂಡ ಅವರ ಆಚರಣೆ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ನಿಮ್ಮ ಪ್ರಚಾರದ ಗಿಳಿಗೋ ಅಥವಾ ನಾವು ಅಸ್ತಿತ್ವದಲ್ಲಿ ಇದ್ದೀವಿ ಅಂತ ತೋರಿಸ್ಕೊಳೋದಕ್ಕೋ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟು ಹಿಂದೂಗಳ ಧಾರ್ಮಿಕ ವಿಚಾರಕ್ಕೆ ಯಾಕೆ ಅಡ್ಡಿಪಡಿಸ್ತೀರಿ? ಮಹಾದೇವಪ್ಪವ್ರು ಒಂದು ಕಡೆ ಹೇಳ್ತಾರೆ ಭಾಷಣದಲ್ಲಿ, ಈ ಅಯೋಧ್ಯೆಯಲ್ಲಿರೋ ರಾಮನೇ ಬೇರೆ, ವಾಲ್ಮೀಕಿ ರಾಮಾಯಣದಲ್ಲಿರುವಂಥ ರಾಮನೇ ಬೇರೆ ಅಂತೇಳಿ. ನೀವಿದ್ರಾ ಮಹಾದೇವಪ್ಪವ್ರು? ಯಾವಾಗ ನೀವು ನೋಡಿದ್ರಾ? ನೀವು ರಾಮಾಯಣನ ಓದಿದ್ದೀರಾ? ಯಾಕೆ ಬೇಕು ಈ ಥರ? ನೀವು ಕೂಡ ಬೇರೆ ಬೇರೆ ಧರ್ಮದಲ್ಲೂ ಈ ಥರ ಪ್ರಿಡಿಕ್ಷನ್ ಮಾಡಿ ನೋಡಿ. ಕೆಲವರು ಭಯೋತ್ಪಾದಕರು ಯಾವ ದೇವರನ್ನು ಪೂಜೆ ಮಾಡ್ತಾರೆ, ಒಳ್ಳೆಯವರು ಯಾವ ದೇವರನ್ನು ಪೂಜೆ ಮಾಡ್ತಾರೆ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಆ ದೇವರೇ ಬೇರೆ, ಈ ದೇವರೇ ಬೇರೆ ಅಂತ ಹೇಳೋಕ್ಕಾಗತ್ತಾ ನೀವು? ಹಾಗಲ್ಲ. ಹೇಳಿ ನೋಡಿ ನೋಡೋಣ. ಬಿಟ್ಟು ಸಿಕ್ಕಿದ್ದಾರೆ, ಯಾರೂ ಮಾತಾಡಲ್ಲ, ಖಂಡಿಸಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈ ಕಾಂಗ್ರೆಸ್ ಪಕ್ಷದ ನಾಯಕರು ಹಿಂದೂ ಧರ್ಮದ ಮೇಲೆ, ಹಿಂದೂ ಧಾರ್ಮಿಕ ಆಚರಣೆಗಳ ಮೇಲೆ ಮಾತಾಡೋದನ್ನ ಈಗಲಾದರೂ ಬಿಡಿ. ಸಿದ್ದರಾಮಯ್ಯವರೇ ಸುಮ್ಮನಾಗೋಗೋರ್ರಿ. ಮುಂಚೆ ಅವ್ರು ಮಾತಾಡ್ತಾ ಇದ್ರು, ಈಗ ಇವರಿಬ್ಬರು ಎದ್ದಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರವನ್ನು ಯಾರು ಇವರ ಈ ಒಂದು ಹೇಳಿಕೆಗಳಿಂದ ಮನಸ್ಸಿಗೆ ಬೇಜಾರಾಗಿದೆ ಅವರು ಉತ್ತರವನ್ನು ಕೊಡ್ತಾರೆ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯನ. ನಮಸ್ಕಾರ.